ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಪ್ರತಿ ವರ್ಷವೂ ಇಂದ್ರನು ಬೃಂದಾವನದ ಮೇಲೆ ಉತ್ತಮವಾದ ಮಳೆ ಸುರಿಸಿ ನದಿ ಹಾಗೂ ಕೆರೆಗಳನ್ನು ತುಂಬಿಸಿ ಅದರಿಂದ ನಮ್ಮ ಗೋವುಗಳಿಗೆ ಯಥೇಚ್ಛವಾಗಿ ಮೇವುಗಳನ್ನು ಹಾಗೂ ನಮಗೆಲ್ಲರಿಗೂ ಉತ್ತಮವಾದ ಆಹಾರ ದೊರಕುವಂತೆ ಮಾಡುವುದೇ ಈ ದೇವತೆಗಳಾದ ಇಂದ್ರ. ಆದ್ದರಿಂದ ಪ್ರತಿ ವರ್ಷ ಇಡೀ ಗ್ರಾಮಸ್ಥರು ಸೇರಿ ಇಂದ್ರದೇವರನ್ನು ಪೂಜಿಸಿ ಗೌರವಿಸುತ್ತೇವೆ. ಇಂದ್ರನಿಗೆ ಪೂಜೆಯೇ? ಅಪ್ಪ, ಆಕಾಶದಲ್ಲಿ ಮೋಡಗಳು ಸಂಚರಿಸುತ್ತವೆ. ಎತ್ತರವಾದ ಗೋವರ್ಧನಗಿರಿಯು ಅಂತಹ ಮೋಡಗಳನ್ನು ತನ್ನತ್ತ ಸೆಳೆದು ಮಳೆಯನ್ನು ಸುರಿಸುತ್ತದೆ. ಗೋವರ್ಧನಗಿರಿಯು ಫಲವತ್ತಾಗಿ ಮೇವು ಮತ್ತು ಆಹಾರಾದಿಗಳನ್ನು ನಮಗೆ ನೀಡುತ್ತದೆ ಅಲ್ಲವೇ? ಅಪ್ಪ, ನಾವು ಯಾರಿಗಾದರೂ ಪೂಜಿಸುವುದಾದರೆ ಅದು ಕೇವಲ ಗೋವರ್ಧನಗಿರಿ ಆಗಿರಬೇಕು ತಾನೆ? ಇದರಲ್ಲಿ ಇಂದ್ರನ ಪಾತ್ರವೇನಿದೆ ಅಪ್ಪ? ಕಂದ, ಇದು ನಮ್ಮ ಪೂರ್ವಜರಿಂದಲೂ ನಡೆಯುತ್ತಿರುವ ಸಂಪ್ರದಾಯ. ಈಗ ಬೇಡವೆಂದರೆ ಹೇಗೆ? ಆ ದೇವೇಂದ್ರನು ಮುನಿಸಿಕೊಂಡರೆ ನಮ್ಮ ಗತಿಯೇನು? ಅಮ್ಮ, ಯಶೋದೆ, ಶ್ರೀಕೃಷ್ಣನು ಹೇಳುತ್ತಿರುವುದರಲ್ಲಿಯೂ ಅರ್ಥವಿದೆ. ನಾವು ಈಗ ಹೊರಟು ಬೃಂದಾವನ ನಿವಾಸಗಳಿಗೆ ತಿಳಿಸಿ ಗೋವರ್ಧನ ಪರ್ವತಕ್ಕೆ ಪೂಜೆ ಸಲ್ಲಿಸುವುದು ಸರಿ ಎಂದು ಒಪ್ಪಿಸುತ್ತೇನೆ. ನಾರದ ಮಹರ್ಷಿಗಳಿಗೆ ಇಂದ್ರದೇವ, ಇಷ್ಟು ದಿನ ಭೂಲೋಕದಲ್ಲಿ ನಿನಗೆ ಸಿಗುತ್ತಿದ್ದ ಪೂಜೆ ಪುನಸ್ಕಾರಗಳು ಇನ್ನು ಮುಂದೆ ಸಿಗುವುದಿಲ್ಲ. ಯಾಕೆ ನಾರದರೆ, ಏನಾಯಿತು? ವೃಂದಾವನದಲ್ಲಿ ಒಬ್ಬ ಪುಟ್ಟ ಬಾಲಕನ ಮಾತು ಕೇಳಿ ನಿನ್ನನ್ನು ಬಿಟ್ಟು ಗೋವರ್ಧನ ಪರ್ವತಕ್ಕೆ ಪೂಜೆ ಸಲ್ಲಿಸಲು ಅಣಿಯಾಗಿದ್ದಾರೆ ಇಂದ್ರದೇವ. ಏನು? ಕಾಲಕ್ಕೆ ಮಳೆ, ಗಾಳಿ, ಬಿಸಿಲನ್ನು ನೀಡುತ್ತಿರುವ ವಾಯು, ವರುಣ ಹಾಗೂ ಸೂರ್ಯನಿಗೆ ಅಧಿಪತಿ ನಾನು. ಈಗ ನನ್ನನ್ನು ಬಿಟ್ಟು ಯಥಾರ್ಥಿ ಗೋವರ್ಧನ ಪರ್ವತವನ್ನು ಪೂಜಿಸುತ್ತಾರೋ? ಈಗ ನೋಡು, ನನ್ನ ಶಕ್ತಿ ಏನೆಂದು ಅವರಿಗೆ ತಿಳಿಸುತ್ತೇನೆ. ಈಗ ಮಳೆ ಸುರಿಸಿ ಗೋವರ್ಧನ ಪರ್ವತವನ್ನೇ ಕರಗಿಸಿ ಬಿಡುತ್ತೇನೆ. ಪೂಜೆ ಸಲ್ಲಿಸಲು ಅಣಿಯಾದೆವು. ಈಗ ನೋಡು, ಆ ಇಂದ್ರನು ನಮ್ಮ ಮೇಲೆ ಕೋಪಗೊಂಡಿದ್ದಾನೆ. ಇಂತಹ ಭೀಕರವಾದ ಮಳೆ ನಾವೆಂದೂ ಕಂಡಿರಲಿಲ್ಲ. ಈ ಮಳೆಯ ಪ್ರವಾಹದಲ್ಲಿ ನಾವೆಲ್ಲರೂ ಕೊಚ್ಚಿ ಹೋಗುವುದು ಖಂಡಿತ ನಂದ. ಏನಾದರೂ ಉಪಾಯ ಮಾಡು ನಂದ, ಉಪಾಯ ಮಾಡು. ಕೃಷ್ಣ, ಇಂತಹ ಕಷ್ಟಕಾಲದಲ್ಲಿ ನಗುತ್ತಿರುವೆಯಾ? ಬೃಂದಾವನ ನಿವಾಸಿಗಳೇ, ನಿಮ್ಮ ನಿಮ್ಮ ಗೋವುಗಳೊಂದಿಗೆ ಈ ತಕ್ಷಣವೇ ಗೋವರ್ಧನ ಪರ್ವತದ ಬಳಿ ಬನ್ನಿ. ಹೇ ಗೋವರ್ಧನ ಪರ್ವತವೇ, ನಿನಗೆ ಪ್ರಣಾಮಗಳು. ಸತತವಾಗಿ 7 ದಿನ 7 ರಾತ್ರಿಗಳು ಕಳೆದರೂ ಯಾವುದೇ ಆಯಾಸವಿಲ್ಲದೆ ಶ್ರೀಕೃಷ್ಣನು ತನ್ನ ಕಿರುಗಳಿನಲ್ಲಿ ಬೆಟ್ಟವನ್ನು ಬಿಟ್ಟು ನಿಂತಿರುತ್ತಾನೆ. ಇಂದ್ರನಿಗೆ ಈ ಬಾಲಕ ಸಾಮಾನ್ಯನಲ್ಲ. ಕೃಷ್ಣನು ಶ್ರೀನಾರಾಯಣನ ಅವತಾರ
ಶಕ್ತನೆಂದು ಅಹಂಕಾರ ಪಡುತ್ತಿದ್ದ ಇಂದ್ರನಿಗೆ ನಡುಕವುಂಟಾಗಿ ಗೋವರ್ಧನ ಗಿರಿಯ ಬಳಿ ಧಾವಿಸುತ್ತಾನೆ. ಹೇ ಪರಮಾತ್ಮ, ನೀನು ಯಾರೆಂಬುದರ ಅರಿವೇ ಇಲ್ಲದೆ ನಾನು ಅಹಂಕಾರದಿಂದ ವರ್ತಿಸಿದೆ ಪ್ರಭು. ನನ್ನ ಈ ಘೋರ ಅಪರಾಧವನ್ನು ನಿಲ್ಲಿಸು ಪ್ರಭು, ಮನ್ನಿಸು. ದಯಾಮಯನಾದ ನೀನು ಕರುಣೆ ತೋರು ದೇವ, ಕರುಣೆ ತೋರು. ದೇವೇಂದ್ರ, ನಾನು ಎಂಬ ಅಜ್ಞಾನದಿಂದ ನೀನು ಅಹಂಕಾರಿಯಾದೆ. ಅಜ್ಞಾನ ಮತ್ತು ಅಹಂಕಾರವು ಅಧಪತನಕ್ಕೆ ಕಾರಣವಾಗುವುದು. ಈಗ ನಿನಗೆ ಮುನ್ನ ತಪ್ಪಿನ ಅರಿವಾಗಿದೆ ದೇವೇಂದ್ರ. ನಿನ್ನಲ್ಲಿದ್ದ ಅಹಂಕಾರವು ಈಗ ಈ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ. ಈಗ ನೀನು ಕ್ಷಮೆಗೆ ಅರ್ಹನಾಗಿದ್ದೀಯ. ಈಗ ನಿನಗೆ ಮಂಗಳವಾಗಲಿ. ನಂದಿ ಬಜಾರ್ನ 6ನೇ ಕ್ಲಾಸ್ನಲ್ಲಿ ಭಾವುತರ ಕ್ಷತ್ರಿಯ ಸಮಾಜದ ವತಿಯಿಂದ ಈ ಬಾರಿಯ ಅದ್ದೂರಿಯಾದ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ಬಾರಿಯ ವಿಶೇಷ ಅಲಂಕಾರ ಏನಪ್ಪಾ ಅಂತಂದ್ರೆ ಗೋವರ್ಧನ ಗಿರಿಧರ ಅಂತ ಹೇಳ್ಬಿಟ್ಟು ಇದು ಸಂಜೆ 6 ಗಂಟೆಯಿಂದ 9 ಗಂಟೆ ತನಕ ಶೋಗಳು ನಡೀತದೆ. ಅದೇ ರೀತಿ ಹೆಚ್ಚಿನ ಭಕ್ತಾದಿಗಳು ಈ ಒಂದು ಭಾವುತರ ಕ್ಷತ್ರಿಯ ಮಹಾಸಮಾಜ ಗಣಪತಿಯ ತುಳಜಾಭವಾನಿ ದೇವಸ್ಥಾನದಲ್ಲಿ ಗಣಪತಿ ಇಟ್ಟಿದ್ದೀವಿ. ಎಲ್ಲ ಭಕ್ತಾದಿಗಳು 21 ದಿವಸಗಳ ಕಾಲ ಒಂದು ಗಣಪತಿಯನ್ನು ಇಟ್ಟಿರ್ತೀವಿ. ಎಲ್ಲರೂ ಕೂಡ ಬಂದು ಗಣಪತಿಯ ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳುತ್ತೀವಿ. ಬನಶಂಕರಿ ರಸ್ತೆ ಸಂಘಕ್ಕೆ ಜೈ. ಶ್ರೀ ಭುವನೇಶ್ವರ ಯುವಕರ ಸಂಘಕ್ಕೆ ಜೈ. ಶ್ರೀ ಭುವನೇಶ್ವರ ಯುವಕರ ಸಂಘಕ್ಕೆ ಜೈ. ಟ್ಯಾಂಕ್ ಮಾಲ मारिकांबा जन सेवा समिति की जय। श्री मारिकांबा जन सेवा समिति की जय। श्री मारिकांबा जन सेवा समिति की जय। ಮುಖ್ಯ ರಸ್ತೆ ಶಿವಮೊಗ್ಗ. ಸಂಘ ಬಾಬುವಿನ 4ನೇ ತಿರುವು ಶಿವಮೊಗ್ಗ. विघ्नेश्वर महाराज की जय. विघ्नेश्वर महाराज की जय. जय श्री राम. जय श्री राम. जय श्री राम. जय श्री राम. श्री विष्णुप्रिया हिंदू युवा सेना गणपति की जय. श्री विष्णुप्रिया हिंदू युवा सेना गणपति की जय. भारत माता की जय. ಸಂಘಕ್ಕೆ
ಸ್ಟಾರ್ ಯುವಕರ ಸಂಘಕ್ಕೆ ಶ್ರೀ 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 29ನೇ ವರ್ಷದ ಸಂಘಕ್ಕೆ ಗಜಕೇಸರಿ ಯುವಕರ ಬಳಗಕ್ಕೆ ವೀರ ಗಜಕೇಸರಿ ಯುವಕರ ಬಳಗಕ್ಕೆ ವೀರ ಗಜಕೇಸರಿ ಯುವಕರ ಬಳಗಕ್ಕೆ